ನಾವು ಸತ್ಯ ಹೇಳಿದ್ರೆ ನಿಮಗೆ ಉರಿ ಬರುತ್ತಾ, ಮೆಣಸಿನಕಾಯಿ ತಿಂದಂಗಾಗುತ್ತಾ? ಬಿಜೆಪಿ ವಿರುದ್ಧ ಸಚಿವ ಶಿವರಾಜ್ ತಂಗಡಗಿ ವಾಗ್ದಾಳಿ ನಡೆಸಿದ್ದಾರೆ. ಅಲ್ರಿ, ನಾವು ನಿಜ ಹೇಳಿದ್ರೆ ನಿಮ್ಗೇನ್ರಿ ಉರಿ, ನಿಮ್ಗೆ ಯಾಕ್ರಿ ಮೆಣಸಿನಕಾಯಿ ತಿಂದಂಗಾಗುತ್ತಾ ನಿಮಗೆ ಅಂತ ಪ್ರಶ್ನೆ ಹಾಕಿದ್ದಾರೆ. ಯಾಕೆಂದರೆ ಮೋದಿ ಅನ್ನೋರಿಗೆ ಕಪಾಳಕ್ಕೆ ಕೊಡ್ರಿ ಅಂತ ಹೇಳಿದ್ರು. ಹಾಗಾಗಿ ಬಿಜೆಪಿ ನಾಯಕರು ಮುಗಿ ಬಿದ್ದಿದ್ರು. ಈಗ ಮತ್ತೆ ಸಿ ಟಿ ರವಿ ಅವರು ಅಲ್ಲಿ ಹುಟ್ಟನ್ನ ವಿಷಯ ತಂದಿದ್ರು. ಹಾಗಾಗಿನೇ ವಾಕ್ಸಮರ ತಾರಕಕ್ಕೆ ಇರ್ತಾ ಇದೆ. 10 ವರ್ಷದ ಟ್ರ್ಯಾಕ್ ರಿಪೋರ್ಟ್ ಕೊಡಿ, ಏನೇನು ಮಾಡಿದಿರಿ ರೆಕಾರ್ಡ್ ಕೊಡಿ. ಮೋದಿ ಅಂತ ಹೇಳ್ತಿದ್ದೀರಲ್ವಾ, ಯುವಕರಿಗೆ ಬುದ್ಧಿ ಹೇಳಿದ್ದೇನೆ, ತಪ್ಪೇನ್ರಿ ಅದರಲ್ಲಿ? ನನ್ನ ಅಭಿಪ್ರಾಯ ಅದು. ನಾನು ಮಾತನಾಡಿದ ಪದದಲ್ಲಿ ಅಶ್ಲೀಲ ಏನಾದರೂ ಇದೆಯಾ? ಸಿ ಟಿ ರವಿ ಅಪ್ಪನಿಗೆ ಹುಟ್ಟಿದ್ರೆ ಅಂತ ಹೇಳಿದ್ದಾರೆ ನನಗೆ. ನಾನು ಹುಟ್ಟಿದ್ದು ತಾಯಿಗೆ ಮಾತ್ರ ಗೊತ್ತು. ಅಭಿವೃದ್ಧಿ ಬಗ್ಗೆ ಲಿಸ್ಟ್ ಕೊಡಲಿ ಅಂತ ಸವಾಲ್ ಹಾಕಿದ್ದಾರೆ ತಂಗಡಗಿ. ಮೋದಿ ಈ ದೇಶದ ಪ್ರಧಾನಿ, ಅವರ ಬಗ್ಗೆ ನಾನು ಮಾತಾಡಿಲ್ಲ. ಬಿಜೆಪಿ ನಾಯಕರ ವಿರುದ್ಧ ತಂಗಡಗಿ ವಾಗ್ದಾಳಿ ನಡೆಸಿದ್ದಾರೆ. ನಾವು ನಿಮಗೆ ಸತ್ಯವನ್ನು ಹೇಳಿದರೆ ನಿಮಗೆ ಎಲ್ಲಿ ಬೇಕಲ್ಲೇ ಉರಿ ಬೀಳ್ತೈತ, ಮೆಣಸಿಗೆ ತಿಂದಂಗಾಗತ್ತಾ? ನಾನು ಸತ್ಯ ಕೇಳಿದ್ದೀನಿ ಸ್ವಾಮಿ. 10 ವರ್ಷದೊಳಗೆ ನಿಮ್ಮ ಟ್ರ್ಯಾಕ್ ರಿಪೋರ್ಟ್ ಕೊಡಿ. ನಾನು ಹೇಳಿದ್ರಲ್ಲಿ ತಪ್ಪೇನಿದೆ? 2 ಕೋಟಿ ಉದ್ಯೋಗ ಕೊಟ್ಟಿಲ್ಲ ಅಂತ ಯುವಕರನ್ನ ಬೀದಿಗೆ ತರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಮೋದಿ ಅಂತ ಹೇಳ್ತಾ ಇದ್ದಾರೆ, ಯುವಕರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ. ಯುವಕರಿಗೆ ಎಷ್ಟೋ ಬುದ್ಧಿವಂತರಾಗಿದ್ದಾರೆ, ಇನ್ನೂ ಒಂದಿಷ್ಟು ಯುವಕರಿಗೆ ಬುದ್ಧಿ ಹೇಳಿ ಅಂತ ಹೇಳಿದ್ದೀನಿ. ತಪ್ಪೇನು? ನಾನು ಮಾತಾಡಿದ ಪದದೊಳಗೆ ಯಾವುದಾದ್ರೂ ಏನದು ಅಶ್ಲೀಲ ಪದಗಳಿದ್ದಾವ? ಮತ್ತು ನಾನು ವಿರೋಧ ಪಕ್ಷದವನಾಗಿ, ನಿಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದವನಾಗಿ ನಿಮ್ಮನ್ನು ಆಡಿ ಹೊಗಳ್ಯ? ನೀವು ಮಾಡಿದ್ದಕ್ಕೆ ಆಯಿತು, 2 ಕೋಟಿ ಉದ್ಯೋಗ ಕೊಟ್ಟಿನ ಅಂತೇಳಿ ನಾನು ಮೋದಿಗೆ ಜೈ ಅಂತೀನಿ. ನೀವು ಮಾತಾಡ್ತಾ ಇರೋದು 400 ಸೀಟ್ಗಳು ಬಂದರೆ ಸಂವಿಧಾನವನ್ನೇ ಬದಲಾವಣೆನೇ ಮಾಡ್ತೀನಿ ಅಂತ ಹೇಳಿದಂಥ ಉದಾಹರಣೆ. ಮತ್ತು ನಮ್ಮ ಸಂವಿಧಾನದ ಬಗ್ಗೆ ನಿಮಗೆ ಗೌರವನೇ ಇಲ್ಲ. ನೇರವಾಗಿಯೇ ಹೇಳ್ತಾ ಇದ್ದೀನಿ, ಸಿ ಟಿ ರವಿ ಅವರಿಗೆ, ನಾನು ಹುಟ್ಟಿದ್ದು ತಾಯಂದ್ರಿಗೆ ಮಾತ್ರ ಗೊತ್ತಿರ್ತೈತೆ. ಅದಕ್ಕೆ ನಾನು ಹುಟ್ಟಿದ್ದೇನೈತಂದ್ರೆ ಬೇಕಾದ್ರೆ ಡೇಟ್ ಕೊಡಲಿ, ನನ್ನ ತಾಯಿನ BJP ಆಫೀಸ್ ಮುಂದೆ ಕರ್ಕೊಂಬರ್ತೀನಿ. ಇದ್ದಾಳೆ ನನ್ನ ತಾಯಿನ. ಏನು ಮಾಡಿದ್ದೀರಿ ಅಭಿವೃದ್ಧಿ ಅಂತ ನಾನು ಕೇಳ್ತಾ ಇದ್ದೀನಿ. ತಪ್ಪೇನಿದೆ ಹೇಳಿ. ಹಂಗಂದ್ರೆ ನನ್ನ ಬಗ್ಗೆ ಇದ್ರ ಬಗ್ಗೆ ಮಾತಾಡೋದಕ್ಕಿಂತ ತಂಗಡಿಗೆ ಅವರೇ ಅಭಿವೃದ್ಧಿ ಮಾಡಿದ್ದೀವಿ ಲಿಸ್ಟ್ ಕೊಡ್ತೀನಪ್ಪ ಅಂತ ಕೊಡಲಿ. ಎಷ್ಟು ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ, ಎಷ್ಟು ರೈತರಿಗೆ ನೀರಾವರಿ ಯೋಜನೆ ಮಾಡಿದ್ದಾರೆ, ಎಷ್ಟು ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಯಾಕೆ ಸುಳ್ಳು ಹೇಳ್ತಾರೆ ಅಂದರೆ ಉದ್ಯೋಗದಾತು ಅದಾಯಿತು. ಇನ್ನೊಂದು ಬಹಳ ಮುಖ್ಯವಾಗಿದ್ದು ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ 5300 ಕೋಟಿ ದುಡ್ಡು ಕೊಟ್ಟು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿದ್ರಲ್ಲ, ಘೋಷಣೆ ಆಯಿತಾ? ದುಡ್ಡು ಬಂತ? ಇದನ್ನ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಮತ್ತು ಸಿ ಟಿ ರವಿಯವರು, ರವಿ ಕುಮಾರ್ ಅವರು, ಇವು ಹೇಳಿ, ಇದಕ್ಕೆ ಉತ್ತರ ಕೊಡಲಿ ನನಗೆ. ಅದನ್ನೇ ನೀವು ಪ್ರೂಫನ್ನು ಇಟ್ಕೊಂಡು ನಿಮ್ಮ ಬಜೆಟ್ನೊಳಗೆ, ಇಲ್ಲಿ ಕರ್ನಾಟಕ ಬಜೆಟ್ನೊಳಗೆ ಬಸವರಾಜ ಬೊಮ್ಮಾಯಿಯವರು ಇದು ರಾಷ್ಟ್ರೀಯ ಯೋಜನೆ, ಕರ್ನಾಟಕದ ಏಕೈಕ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿದ್ರಲ್ಲ, ಇದು ಸುಳ್ಳಲ್ಲ? ಸ್ಮಾರ್ಟ್ ಸಿಟಿ, 100 ಸ್ಮಾರ್ಟ್ ಸಿಟಿ, ಎಲ್ಲದು ಸ್ಮಾರ್ಟ್ ಸಿಟಿ? ಒಂದು ಹೇಳಿ ಮಾಧ್ಯಮದೊಳಗೆ ಇಂಥದ್ದೊಂದು ಊರ ಹೆಸರು. ನಾವು ಉತ್ತರ ಕರ್ನಾಟಕದವರು ಬುಕ್ಕದ ಕನ್ನಡ ಮಾತಾಡೋಕ್ಕೆ